ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ಈ ಒಂದು ವರ್ಷದಲ್ಲಿ ನಿಮ್ಮೆಲ್ಲರ ಲೈಫಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ಒಂದು ಟಾಪಿಕ್ ಜನವರಿ ಮಂತ್. ಈ ಒಂದು ಮಂತಲ್ಲಿ ಏನೆಲ್ಲ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಇದು ಮೊದಲನೇದು ಹಾಗೂ ಇದು ಎರಡನೇದು. ಯಾವುದು ನಿಮ್ಮ ನಂಬರ್ ಅಟ್ರಾಕ್ಟ್ ಅನ್ನಿಸ್ತಿದೆ? ಇದು ನಂಬರ್ 1, ಇದು ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಟೇಕ್ ಟೈಮ್ ಆ್ಯಂಡ್ ಯಾವುದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಎಲ್ಲವೂ ಸಕ್ಸಸ್ನ ತಂದುಕೊಡ್ಲಿ ಅಂತ ನಾನು ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿನ ಜೊತೆ ಇದೇ ರೀತಿಯಾಗಿರಲಿ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ಜಾನ್ವರಿ ಮಂತ್ ನಿಮ್ಮ ಲೈಫಲ್ಲಿ ಏನೆಲ್ಲ ಸಕ್ಸಸ್ ಚೇಂಜಸ್ನ ತಂದುಕೊಡ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಜಾನ್ವರಿ ಮಂತ್ ನೋಡೋಣ. ಫೈಲ್ ನಂಬರ್ 1. ಈ ಒಂದು ಮಂತಲ್ಲಿ ಹೆಚ್ಚು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೆ ಆಂಜನೇಯ ಸ್ವಾಮಿಲಿ ಏನಾದರೂ ನೀವು ಪ್ರಾರ್ಥನೆ ಮಾಡಿದರೆ, ಅರಿಕೆಗಳನ್ನ ಮಾಡಿದರೆ ಅದು ಈ ಒಂದು ತಿಂಗಳಲ್ಲಿ ಈಡೇರ್ತಿದೆ. ಹಾಗೆ ಹೆಚ್ಚಿನ ಒಂದು ವಿಚಾರಗಳ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮ್ಮ ಒಂದು ಪರ್ಸ್ನಲ್ ವಿಚಾರವಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಸದಸ್ಯರ ವಿಚಾರವಾಗಿರಬಹುದು, ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೆ ಏನೆಲ್ಲ ಗೊಂದಲತೆ ಇದೆ ಅಥವಾ ಏನೆಲ್ಲ ನಿಮಗೆ ಈ ಒಂದು ಮಂತಲ್ಲಿ ಅಂದ್ಕೊಂಡಿದ್ದೀರ ಕೆಲಸಗಳನ್ನ ಮಾಡಬೇಕು ಅಂತ, ಹಳೆ ಕೆಲಸಗಳೇನು ಬಾಕಿ ಇದೆ ಹಾಗೂ ಹಿಂದೆ ಏನಾದರೂ ನಿಮ್ಮಿಂದ ಯಾರಿಗಾದರೂ ನೋವಾಗಿದ್ರೆ ಅಥವಾ ಯಾರಿಂದ ನಿಮಗೆ ನೋವಾಗಿದ್ರೆ ಅದನ್ನು ಕೂಡ ಕರೆಕ್ಷನ್ ಆಗ್ತಿದೆ ಈ ಒಂದು ಮಂತಲ್ಲಿ. ಹಾಗೆ ಹೆಚ್ಚಾಗಿ ಯಾರು ನಿಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ ಫೈಲ್ ನಂಬರ್ 1, ಆ ವ್ಯಕ್ತಿಗಳು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಈ ಒಂದು ಮಂತಲ್ಲಿ ಹೆಚ್ಚು ನೀವು ತುಂಬ ಕ್ಲೆವರ್ ಆಗ್ತಿದ್ದೀರಾ, ತುಂಬಾ ವಿಚಾರಗಳನ್ನ ಕಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಪರ್ಸ್ನಲ್ ಲೈಫಿಗೆ ತುಂಬಾ ಹೊಸ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಸ್ಟೆಪ್ ಬೈ ಸ್ಟೆಪ್ ತುಂಬಾ ನಿಮ್ಮ ಲೈಫಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಈಕ್ವಲ್ ಬ್ಯಾಲೆನ್ಸ್ ಆಗಿ ತೊಗೊಂಡು ಬರ್ತಿದ್ದೀರಾ. ಈ ಒಂದು ಮಂತಲ್ಲಿ ಕಡೆದ ಹೆಚ್ಚಿನ ಒಂದು ದೈವಬಲ ಹೆಚ್ಚಾಗಿದೆ ಫೈಲ್ ನಂಬರ್ 1ಗೆ. ಹಾಗೆ ಇನ್ನಷ್ಟು ವಿಚಾರಗಳು ಕೂಡ ನಿಮಗೆ ಕಿವಿಗೆ ಬೀಳ್ತಿದೆ. ನೀವು ಅದ್ರ ಬಗ್ಗೆ ಯಾಕೆ ತಿಳಿಬೇಕು ಅನ್ನೋದು ಕೂಡ ನಿಮಗೆ ಈ ಒಂದು ಮಂತಲ್ಲಿ ಗೊತ್ತಾಗ್ತಿದೆ. ಹಾಗೆ ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮ್ಮ ಕುಟುಂಬದ ವಿಚಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಹೆಚ್ಚು ಈ ಒಂದು ಮಂತಲ್ಲಿ ಮೆಡಿಟೇಷನ್ ಕೂಡ ಮಾಡ್ತಿದ್ದೀರಾ. 7th ಚಕ್ರ. ಈ ಒಂದು ಮಂತಲ್ಲಿ ಹೆಚ್ಚು ನೀವು ಯಾವುದೇ ವಿಚಾರ ಆಗಿರಲಿ ಆ ವಿಚಾರನ ತುಂಬ ಯೋಚಿಸಿ ನಿರ್ಧಾರ ತಗೋತಿದ್ದೀರಾ. ಆತುರವಾಗಿ ನಿರ್ಧಾರ ತಗೋತಿಲ್ಲ. ಬಿಕಾಸ್ ಈ ಹಿಂದೆ ಆತುರವಾಗಿ ನೀವು ಯೋಚಿಸ್ದೆ ನಿರ್ಧಾರ ತಗೊಂಡು ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಅದಕ್ಕೆ ಏನೆಲ್ಲ ಸಫರ್ ಮಾಡಿದ್ದೀರಾ. ಬಟ್ ಈ ಒಂದು ಮಂತಲ್ಲಿ ತುಂಬ ಜಾಗರೂಕವಾಗಿದ್ದೀರಾ ಫೈಲ್ ನಂಬರ್ 1. ಹಾಗೆ ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ. ನಿಮ್ಮ ಪ್ರೊಟೆಕ್ಷನ್ ಏಂಜಲ್ಸ್ ಮಾಡ್ತಿದ್ದಾರೆ. ನಿಮ್ಮ ಒಂದು ದಾರಿಗೆ ಯಾರು ಅಡ್ಡ ಆಗಿದ್ದಾರೆ ಅದನ್ನು ಏಂಜಲ್ಸ್ ದಾರಿನ ನಿಮಗೆ ತೆರೀತಿದ್ದಾರೆ. ಹಾಗೆ ಇಲ್ಲಿ ಹೆಚ್ಚಾಗಿ ನೀವು ಇನ್ನಷ್ಟು ನಿಮ್ಮ ಒಂದು ಡೈಲಿ ರೊಟೀನ್ನ ಚೇಂಜಸ್ ಮಾಡ್ತಿದ್ದೀರಾ ಫೈಲ್ ನಂಬರ್ 1. ಹಾಗೆ ನಿಮ್ಮ ಒಂದು ಹಳೆಯ ಯಾವುದಾದ್ರೂ ಕೆಟ್ಟ ಹ್ಯಾಬಿಟ್ಸ್, ಡ್ರಿಂಕಿಂಗ್, ಸ್ಮೋಕಿಂಗ್, ಏನಿಂಗ್ ಯಾವುದಾದ್ರೂ ಇರ್ಬೋದು, ಹೆಚ್ಚು ಫೋನ್ನೇ ನೋಡ್ತಿರ್ಬೋದು, ಅದನ್ನು ಕೂಡ ಅವಾಯ್ಡ್ ಮಾಡ್ತಿದ್ದೀರಾ. ಹೆಚ್ಚು ನಿಮ್ಮ ಒಂದು ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ. ಹೆಚ್ಚು ಹೊಸ ವಿಚಾರನ ತಿಳ್ಕೊಳ್ತಿದ್ದೀರಾ. ಆ ವಿಚಾರದಿಂದ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಿರ್ಬೋದು ಈ ಒಂದು ಮಂತಲ್ಲಿ. ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊತಿದ್ದೀರಾ ಹಾಗೂ ಏನಾದರೂ ಒಂದು ಹೊಸದು ಮಾಡಬೇಕು ನನ್ನ ಲೈಫಲ್ಲಿ ಈ ಒಂದು ಮಂತಲ್ಲಿ ಶುರು ಮಾಡಬೇಕು ಅಂತ ನಿಮ್ಮ ಹತ್ರ ಹಣ ಇಲ್ಲದೆ ಇರಬಹುದು ಅಥವಾ ನಿಮ್ಮ ಹತ್ರ ಪ್ಲ್ಯಾನ್ ಇಲ್ಲದೆ ಇರಬಹುದು. ಬಟ್ ಈ ಒಂದು ಮಂತಲ್ಲಿ
ಇದು ಹಿಂಗೋದ್ರೂ ಫಾಸ್ಟಾಗಿ ನಿಮಗೆ ಆ ಕೆಲಸದಲ್ಲಿ ಮುಂದೆ ಹೋಗ್ತಿದ್ದೀರಾ. ನಿಮ್ಮ ಹತ್ರ ಸಪೋರ್ಟ್ ಇಲ್ಲದೆ ಇರ್ಬೋದು, ಪೈಲ್ ನಂಬರ್ 1 ಹಣ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಹತ್ರ ಐಡಿಯಾಸ್ ಇಲ್ಲದೆ ಇರ್ಬೋದು, ಬಟ್ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಬೇಕು ಅನ್ನೋ ಮೈಂಡಲ್ಲಿ ಇದ್ದೀರಾ ಪೈಲ್ ನಂಬರ್ 1. ಖಂಡಿತ ಸಡನ್ನಾಗಿ ಈ ಕೆಲಸಕ್ಕೆ ನೀವು ಕೈ ಹಾಕ್ತಿದ್ದೀರಾ. ಆ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ. ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಿನ ಹಣನ ನೀವು ಗಳಿಸ್ತಾ ಇದ್ದೀರಾ, ಹೆಚ್ಚಿನ ಒಂದು ಪ್ರೀತಿನ ಗಳಿಸ್ತಾ ಇದ್ದೀರಾ, ಹೆಚ್ಚು ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮಗೆ ಗೊತ್ತಿಲ್ಲ ಆ ಕೆಲಸದ ಬಗ್ಗೆ ಒಂಚೂರು ಯಾವುದೇ ರೀತಿಯಾದ ಒಂದು ವಿಚಾರ ನಿಮ್ಗೆ ತಿಳಿದಿಲ್ಲ, ಹಾಗೂ ನಿಮ್ಮ ಹತ್ರ ಸಪೋರ್ಟ್ ಇಲ್ಲ, ಹಾಗೂ ನೀವೊಬ್ಬರೇ ಅಲೋನಾಗಿ ಈ ಕೆಲಸನ ಮಾಡ್ತಿದ್ದೀರಾ. ಹಾಗೆ ನೀವು ಆ ಕೆಲಸಕ್ಕೆ ಕೈ ಹಾಕ್ತಿರುವಾಗಲೇ ನಿಮ್ಮ ಜೊತೆ ಹೆಚ್ಚಿನ ಒಂದು ಸಪೋರ್ಟಿವ್ ಹ್ಯಾಂಡ್ ನಿಮಗೆ ಸಿಗ್ತಿದೆ ಒಂದು ಮಂತಲ್ಲಿ. ಹಾಗೆ ಈ ಒಂದು ಮಂತಲ್ಲಿ ಪೈಲ್ ನಂಬರ್ 1ಗೆ ವಿಷ್ಣುವಿನ ಅನುಗ್ರಹ ಹೆಚ್ಚಾಗಿ ಇದೆ. ನೀವು ಮಾಡೋ ಕೆಲಸದಲ್ಲಿ, ಹಾಗೂ ನೀವು ಮಾತಾಡೋ ಶೈಲಿಯಲ್ಲಿ, ಹಾಗೂ ನೀವು ಮಾಡೋ ಪ್ರತಿಯೊಂದರಲ್ಲೂ ವಿಷ್ಣುವಿನ ಆಶೀರ್ವಾದ ಇದೆ. ನಿಮ್ಮ ಒಂದು ನುಡಿಗಳಿಂದ, ನಿಮ್ಮ ಮಾತುಗಳಿಂದ ಇನ್ನಷ್ಟು ವ್ಯಕ್ತಿಗಳಿಗೆ, ಅದು ಪರಿಚಯ ಇರಬಹುದು, ಪರಿಚಯ ಇಲ್ಲದೇ ಇರೋ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಮಾತುಗಳಿಂದ ಅವರಿಗೆ ತುಂಬಾ ಸಂತೋಷ ಆಗ್ತಿದೆ. ಹಾಗೆ ನೀವು ಕೊಡುವಂಥ ಮಾಹಿತಿಗಳು ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ. ನೀವೇ ಒಂದು ರೀತಿ ಸಮಸ್ಯೆಯಲ್ಲಿದ್ದರೂ ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡ್ತಿದ್ದೀರಾ. ನೀವೇ ಒಂದು ಖುಷಿ ಇದ್ದರೂ, ನಿಮ್ಮ ಒಂದು ಲೈಫಲ್ಲಿ ಸಂತೋಷ ಇದ್ದು, ಇನ್ನೊಬ್ಬರ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಸಾಲ್ವ್ ಮಾಡ್ತಿದ್ದೀರಾ ಪೈಲ್ ನಂಬರ್ 1. ಹಾಗೂ ಈ ಒಂದು ಮಂತಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ, ಅವರ ಸಪೋರ್ಟ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಇನ್ನಷ್ಟು ವಿಚಾರವಾಗಿ ಏನು ಗೊಂದಲತೆ ಮೈಂಡಲ್ಲಿದೆ, ಅಥವಾ ಇನ್ನಷ್ಟು ನಿಮಗೆ ಅವಕಾಶ ಬೇಕಾಗಿದೆ, ಇನ್ನಷ್ಟು ಟೈಮ್ ಬೇಕಾಗಿದೆ ಅಂತ ನೀವು ವೇಟ್ ಮಾಡ್ತಿದ್ರೆ, ಈ ಒಂದು ಮಂತಲ್ಲಿ ನಿಮಗೆ ಟೈಮ್ ಸಿಗ್ತಿಲ್ಲ. ತುಂಬ ಯಾರಿಲ್ಲಿ ನೀವು ನಿಮ್ಮ ಕೈಲಿ ಏನೂ ಜವಾಬ್ದಾರಿ ನಿಮ್ಮ ಕೊಟ್ಟರು ಏನೂ ಮಾಡೋಕ್ಕಾಗೋದಿಲ್ಲ, ನೀವು ಸುಮ್ಮನೆ ಕೂತಿರ್ತೀರ, ನೀವು ಬರೀ ಸೋಂಬೇರಿ ಅಂತ ನಿಮ್ಮನ್ನ ಯಾರು ಅಂದಿದ್ದಾರೆ, ಆ ವ್ಯಕ್ತಿಗಳೇ ನಿಮಗೆ ಎಷ್ಟು ಕೆಲಸ ಮಾಡ್ತಿದ್ಯಾ, ನೀವು ಸ್ವಲ್ಪ ಸ್ಟಾಪ್ ಮಾಡು, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡು ಅಂತ ಹೇಳೋ ರೀತಿ ನೀವು ಈ ಒಂದು ಮಂತಲ್ಲಿ ಬೆಳೀತಿದ್ದೀರಾ. ಈ ಒಂದು ಮಂತಲ್ಲಿ ತುಂಬಾ ಗ್ರೋತ್ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ಸಿಗ್ತಿದೆ. ಹಾಗೆ ಹೆಚ್ಚು ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು, ಅಲ್ಲಿ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಆ ಒಂದು ನೇಚರ್ ಆಗಿರ್ಬೋದು, ಅಥವಾ ಆ ಒಂದು ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಕಾಣುವಂತಹ ದೃಶ್ಯಗಳಾಗಿರಬಹುದು, ಅಥವಾ ಯಾವುದಾದ್ರೂ ವಸ್ತುಗಳಾಗಿರಬಹುದು, ತುಂಬಾ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ. ಅದನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಅದರಿಂದ ನಿಮ್ಮ ಮನೆಗೆ ಅದನ್ನು ನೀವೇನು ಪರ್ಚೇಸ್ ಮಾಡಿ ತರ್ತಿದ್ದೀರಾ ಅದರಿಂದನೂ ಕೂಡ ನಿಮಗೆ ಒಳ್ಳೆಯದಾಗ್ತಿದೆ ಪೈಲ್ ನಂಬರ್ 1. ಹೆಚ್ಚು ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ಮನಸ್ಸು ಮೈಂಡ್ ಎರಡೂ ತುಂಬ ಕಾಮಾಗಿ ಇಟ್ಕೋತಿದ್ದೀರಾ. ಯಾರೇನೇ ನಿಮಗೆ ಅನ್ನಲಿ, ಅಥವಾ ಯಾರೇ ನಿಮಗೆ ಬೈತಿರ್ಲಿ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಬ್ರದರ್, ಏನೇ ಆ ವ್ಯಕ್ತಿಗಳು ನೀವು ಬೈತಿದ್ರು ನೀವು ನಗ್ತಿದ್ದೀರಾ. ನಿಮ್ಮ ನಗುಮುಖದಿಂದನೇ ಬಹಳಷ್ಟು ಜನಗಳಿಗೆ ಉತ್ತರಗಳನ್ನ ಕೊಡುವಂಥ ಸಮಯ ಪೈಲ್ ನಂಬರ್ 1ಗೆ ಇವಾಗ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ನೀವು ಉಪಯೋಗಿಸ್ಕೋಬೇಕಾಗಿದೆ. ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೋತಿದ್ದೀರಾ ಅದು ನೀವೇ ನಿರ್ಧಾರ ತಗೋಬೇಕು ಪೈಲ್ ನಂಬರ್ 1. ಎಸ್, ಇನ್ನಷ್ಟು ತಡ, ಈಗ ಆಲ್ರೆಡಿ ತಡ ಆಗಿದೆ. ಈಗ ಈ ಒಂದು ಮಂತಲ್ಲಿ ನೀವು ತಡ ಮಾಡಬೇಡಿ. ಯಾವುದಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಾಗೆ, ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ನಿಮಗೆ ಜಾಬ್ ಇಲ್ಲ, ಹಾಗೂ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ನಿಮಗೆ ವಧುವರ ಕೊಡ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಈ ಒಂದು ಮಂತಲ್ಲಿ ನಿಮಗೆ ಜಾಬ್ ಆಫರ್ ಸಿಗ್ತಿದೆ. ನೀವೊಂದು ಬ್ಯಾಲೆನ್ಸಿಂಗಾಗಿ ಎಲ್ಲವನ್ನು ನಿಭಾಯಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಬೇಕು, ಗೌರ್ಮೆಂಟ್ ಜಾಬ್ ವಿಚಾರವಾಗಿ ನೀವೇನಾದರೂ ಪ್ರಶ್ನೆಗಳಿದ್ರೆ ಮನಸ್ಸಲ್ಲಿ, ಖಂಡಿತ ಅದಕ್ಕೆ ಸ್ವಲ್ಪ ತಡ ಆಗ್ತಿದೆ ಈ ಒಂದು ಮಂತಲ್ಲಿ. ಇನ್ನಷ್ಟು ಅದಕ್ಕೆ ನೀವು ಪ್ರಿಪೇರ್ ಆಗಬೇಕಾಗಿದೆ. ಹಾಗೂ ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದೀರಾ. ಆ ಮೆಂಟಲಿ ಅಪ್ಸೆಟ್ ಆಗಿರೋದ್ರಿಂದ ಈಚೆ ಬರಬೇಕಾಗಿದೆ. ನೀವೇನು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ತುಂಬಾ ನೀವು ಯಾಕೋ ಕೆಲವು ವಿಚಾರಕ್ಕೆ ಹಿಂಜರಿತಾ ಇದ್ದೀರಾ ಪೈಲ್ ನಂಬರ್ 1. ಯಾವುದಕ್ಕೂ ಹಿಂಜರಿಬೇಡಿ, ನೀವು ಮುಂದೆ ಹೋಗಬೇಕಾಗಿದೆ. ನಿಮಗೆ ಯಾರ ಸಪೋರ್ಟ್ ಬೇಕಾಗಿದೆ, ಭಗವಂತನ ಸಪೋರ್ಟ್ ನಿಮಗೆ ಸಿಗ್ತಿದೆ. ಭಗವಂತ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೊಬ್ಬರ ಮೇಲೆ ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ, ಅವರಿಂದ ನಿಮಗೆ ಡಿಸಪಾಯಿಂಟ್ ಆಗಿದೆ. ಅಂಥ ವ್ಯಕ್ತಿನೇ ನಿಮ್ಮನ್ನ ಬೆನ್ನು ತಟ್ಟಿ ಇನ್ನಷ್ಟು ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಈ ಒಂದು ಮಂತಲ್ಲಿ. ಯಾರು ನಿಮಗೆ ಡೌನ್ ಮಾಡಿದ್ದಾರೆ ಅವ್ರ ಮಾತಿನಿಂದ, ಅವ್ರ ವ್ಯಕ್ತಿಗಳೇ ನಿಮ್ಮನ್ನು ತುಂಬಾ ಹೊಗಳ್ತಾ ಇದ್ದಾರೆ. ಆ ರೀತಿ ನೀವು ಬೆಳೆಯುವಂಥ ಅವಕಾಶ ಈ ಒಂದು
ಜಾನ್ವರಿ ಮಂತಲ್ಲಿ ನಿಮಗೆ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗ್ತಿದೆ, ಪ್ರೊಟೆಕ್ಷನ್ ಇದೆ. ಹಾಗೆ ನೀವೇನು ಕೇಳ್ಕೊಳ್ತಿದ್ದೀರಾ, ನಿಮ್ಮ ಮನಸ್ಸಾರೆ ಏನು ಕೇಳ್ಕೊಂಡು ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ಅದು ಯೂನಿವರ್ಸ್ ಕೇಳಿಸ್ಕೊಂಡಿದೆ. ನಿಮ್ಮ ಪ್ರಾರ್ಥನೆ ನೀವು ನಂಬಿರೋ ದೇವರು ಕೇಳಿಸ್ಕೊಂಡಿದೆ. ಸ್ವಲ್ಪ ಸಮಯ ಆಗ್ತಿದೆ, ಇನ್ನಷ್ಟು ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಹಾಗೂ ನೀವಿನ್ನಷ್ಟು ಗಟ್ಟಿಯಾಗಿ ನಿಂತ್ಕೋಬೇಕಾಗಿದೆ ಕೆಲವು ನಿರ್ಧಾರಗಳಲ್ಲಿ. ಆ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸ್ವಲ್ಪ ನಿಮಗೆ ಭಯ ಅನ್ನಿಸ್ತಿರ್ಬಹುದು, ಅಥವಾ ಇನ್ನಷ್ಟು ನಿಮಗೆ ನಾಲೆಜ್ ಬೇಕಾಗಿರ್ಬೋದು ಆ ಕೆಲಸದ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ. ಅದು ಒಂದು ರೀತಿ ಸ್ವಲ್ಪ ಬ್ಯಾಲೆನ್ಸ್ ಸಿಗ್ತಿಲ್ಲ ಪಾಯಿಂಟ್ ನಂಬರ್ 1ಗೆ. ಖಂಡಿತ ಈ ಒಂದು ಮಂತಲ್ಲಿ ಬ್ಯಾಲೆನ್ಸಿಂಗ್ ಸಿಗ್ತಿದೆ. ಹಾಗೆ 888 ನಂಬರ್ ಕೂಡ ನೀವು ವಾಚ್ ಮಾಡ್ತಿರ್ಬೋದು. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೀವು ಇವತ್ತೇ ವಿಸಿಟ್ ಮಾಡಿರ್ಬೋದು. ಪಾಯಿಂಟ್ ನಂಬರ್ 1 ತುಂಬ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಿರ್ಬೋದು. ಪಾಯಿಂಟ್ ನಂಬರ್ 1 ಹಾಗೆ ಹೆಚ್ಚು 11 ಟೈಮಿಂಗ್ನ ವಾಚ್ ಮಾಡ್ತಿದ್ದೀರಾ. ಸಕ್ಸಸ್ ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಈ ಒಂದು ಮಂತಲ್ಲಿ ನಿಮಗೆ ಹಣಕಾಸಿನ ಒಂದು ಸಹಾಯ ಹೆಚ್ಚಾಗಿ ಸಿಗ್ತಿದೆ. ನೀವೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಬೆಳೆಯೋ ಅವಕಾಶ ಕೂಡ ಬರ್ತಿದೆ. ವೆಯ್ಟ್ ಮಾಡಬೇಡಿ ಹಾಗೂ ತಡ ಮಾಡಬೇಡಿ, ನಿರ್ಧಾರಗಳನ್ನ ತಗೊಳ್ಳಿ. ಹಾಗೂ ಯಾವುದು ನಿಮಗೆ ಸರಿ ಅನ್ನಿಸ್ತದೆ ಅದ್ರ ದಾರಿಯಲ್ಲಿ ಹೋಗಿ. ಆದರೆ ಅದಕ್ಕೇನಾದರೂ ಸ್ವಲ್ಪ ನಿಮಗೆ ಏನಾದರೂ ಸೂಚನೆಗಳು ಸಿಗ್ತಿದ್ರೆ ಅದನ್ನು ಸ್ಟಾಪ್ ಮಾಡಿ, ಅದು ವಿಚಾರವಾಗಿ ಸ್ವಲ್ಪ ಗಮನ ಕೊಟ್ಟು ಮುಂದೆ ಹೋಗಿ. ಪಾಯಿಂಟ್ ನಂಬರ್ 1 ಆ ಥರ ಮಾಡ್ಕೋಬೇಡಿ. ಎಸ್, ಸ್ವಲ್ಪ ಕೆಟ್ಟ ದೃಷ್ಟಿಗಳಿದೆ ನಿಮ್ಮ ಮೇಲೆ, ಬಿಕಾಸ್ ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಕೆರಿಯರಲ್ಲಿ ಬೆಳವಣಿಗೆನ ನೋಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ 3ನೇ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಕೆಟ್ಟ ದೃಷ್ಟಿಗಳಿದೆ. ಆ ಕೆಟ್ಟ ದೃಷ್ಟಿಗಳಿಂದ ನೀವು ಈಚೆ ಬರ್ತಿದ್ದೀರಾ. ಎಲ್ಲವನ್ನು ನಿಭಾಯಿಸುವಂತಹ ಧೈರ್ಯ ನಿಮ್ಮಲ್ಲಿದೆ. ಪಾಯಿಂಟ್ ನಂಬರ್ 1 ಹಾಗೆ ಯಾರಿಗೆ ನೀವು ಹೀಗೆ ಉತ್ತರ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಕೆಲವು ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ನೀವು ತುಂಬ ಬ್ರಿಲಿಯಂಟ್ ಆಗೋ ನಿಮ್ಮನ್ನು ಟಚ್ ಮಾಡಿದರೆ ಅವರ ಲೈಫಲ್ಲಿ, ನಿಮ್ಮ ಒಂದು ಎನಿಮೀಸ್ ಲೈಫಲ್ಲಿ ಏನು ಸಮಸ್ಯೆಗಳಾಗುತ್ತೆ ಅನ್ನೋದು ಕೂಡ ಆ ವ್ಯಕ್ತಿಗಳಿಗೆ ಗೊತ್ತಿದೆ. ನಿಮ್ಮ ಈ ಒಂದು ಜಾನ್ವರಿ ಮಂತಲ್ಲಿ ನೀವು ಹೆಚ್ಚಿನ ಏನು ಗೆಲುವನ್ನು ಸಿದ್ಧಪಡಿಸ್ಕೋತಿದ್ದೀರಾ, ನಿಮ್ಮ ಸಕ್ಸಸ್ನ ನೋಡ್ತಿದ್ದೀರಾ, ನಿಮ್ಮ ಒಂದು ಗ್ರೋತ್ ನೋಡ್ತಿದ್ದೀರಾ. ನಿಮ್ಮ ಕೆರಿಯರ್ ಲೈಫಲ್ಲಿ, ಪ್ರೀತಿಯ ಜೀವನದಲ್ಲಿ ಒಂದು ಸ್ತ್ರೀಯರಿಂದನೇ ನಿಮಗೆ ಹೆಚ್ಚಿನ ಸಕ್ಸಸ್, ನಿಮ್ಮ ತಾಯಿ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ನಿಮ್ಮ ಪ್ರೀತಿಯ ವ್ಯಕ್ತಿ ಆಗಿರಬಹುದು, ನಿಮ್ಮ ಸಂಗಾತಿ ಆಗಿರಬಹುದು, ಆ ವ್ಯಕ್ತಿಗಳಿಂದನೇ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿದೆ. ಇಲ್ಲಿ ಸ್ತ್ರೀಯರಿಂದನೇ ನಿಮ್ಮ ಲೈಫಲ್ಲಿ ಸಕ್ಸಸ್ ಈ ಒಂದು ಮಂತಲ್ಲಿ. ಪಾಯಿಂಟ್ ನಂಬರ್ 1 ತುಂಬಾ ನಿಮ್ಮನ್ನು ಗೌರವಿಸ್ತಿದ್ದಾರೆ, ನಿಮ್ಮನ್ನು ಪ್ರಶಂಸಿಸ್ತಿದ್ದಾರೆ, ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ. ಹಾಗೆ ನಿಮಗೆ ಏನು ಬೇಕು ಬೇಡಗಳನ್ನ ನೋಡ್ಕೋತಿದ್ದಾರೆ. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಒಂದು ಸಕ್ಸಸ್ಗೆ ನಿಮ್ಮ ತಾಯಿ, ನಿಮ್ಮ ಸಿಸ್ಟರ್, ನಿಮ್ಮ ಶ್ರೀಮತಿ ಆಗಿರ್ಬೋದು, ಅಥವಾ ನಿಮ್ಮ ಲವರ್ ಆಗಿರ್ಬೋದು, ಈ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಕ್ಕಿದೆ. ಪಾಯಿಂಟ್ ನಂಬರ್ 1ಗೆ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಸಡನ್ನಾಗಿ ಕೋಪ ಬರ್ತಿದೆ, ಅದನ್ನು ಸ್ವಲ್ಪ ಈ ಒಂದು ಮಂತಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಹಾಗೆ ಬೇಡದಿರೋ ವಿಚಾರಕ್ಕೆ ಜಾಸ್ತಿ ಗೊಂದಲತೆ ಮಾಡ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 1 ಹಾಗೆ ಈ ಒಂದು ಮಂತಲ್ಲಿ ಭೂಮಿಗೆ ಸಂಬಂಧಪಟ್ಟ ಹಾಗೆ, ನೀವಿರೋ ಸ್ಥಳ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ತುಂಬ ವರ್ಷಗಳಿಂದ ಆಗಿರ್ಬೋದು, ತುಂಬ ತಿಂಗಳಿಂದ ಆಗಿರಬಹುದು, ನೀವು ಭೂಮಿನ ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದೀರಾ ನಿರಂತರವಾಗಿ. ಖಂಡಿತ ಆ ಕೆಲಸದಲ್ಲಿ ಕೂಡ ಈ ಒಂದು ಮಂತಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ನಿಮಗೆ ಸಮಾಧಾನ ಆಗಿರುವಂತಹ ಸ್ಥಳ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಪರಿಚಯ ಆಗುವಂತಹ ವ್ಯಕ್ತಿಗಳನ್ನ ನೀವು ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ನೀವು ಸುಮ್ಮನಿದ್ರು ನಿಮ್ಮ ಸುತ್ತ ಇರೋ ಜನಗಳು ಸುಮ್ಮನಿರ್ತಾರಲ್ಲ ಅನ್ನೋ ಒಂದು ಥಾಟ್ಸ್ ಹೆಚ್ಚಾಗ್ತಿದೆ ಈ ಒಂದು ಮಂತಲ್ಲಿ. ನಾನು ಸುಮ್ಮನಿದ್ರು, ನಾನು ಏನೂ ಮಾಡದೆ ಹೋದ್ರು ನನ್ನನ್ನು ತುಂಬ ಜಗಳ ಮಾಡ್ತಿದ್ದಾರೆ, ಟಾಂಟ್ ಮಾಡ್ತಿದ್ದಾರೆ, ನನಗೆ ಹರ್ಟ್ ಆಗ್ತಿದೆ. ಖಂಡಿತ ಇದನ್ನೆಲ್ಲ ನೀವು ನಂಬಿರೋ ದೇವರಿಗೆ ಬಿಟ್ಬಿಡಿ. ನೀವು ಮೌನವಾಗಿ ಇರಿ. ಬಿಕಾಸ್ ನಿಮ್ಮ ಒಂದು ನಗುವಲ್ಲಿ, ನಾನು ಆಗಲೇ ಹೇಳಿದಾಗೆ, ನಿಮ್ಮ ನಗುವಲ್ಲೇ ಅವರಿಗೆ ಉತ್ತರಗಳನ್ನ ನೀವು ತೋರಿಸ್ಬೇಕಿದೆ ಈ ಒಂದು ಮಂತಲ್ಲಿ. ನಿಮ್ಮ ಒಂದು ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗೆ ಕೂಡ ಹೆಚ್ಚಿನ ಓದಿರೋ ಕಡೆ ಕಾನ್ಸಂಟ್ರೇಷನ್ ಬರ್ತಿದೆ. ನಿಮ್ಮ ಎಜುಕೇಷನ್ ಡ್ರಾಪ್ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತಿದೆ, ಮತ್ತು ಕಮ್ ಬ್ಯಾಕ್ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1 ಹಾಗೆ
ಹೆಚ್ಚು ಈ ಒಂದು ಮಂತಲ್ಲಿ ಸ್ಟಾರ್ಸ್ನ ನೋಡಿ ತುಂಬ ಮಾತಾಡ್ತಿದ್ದೀರಾ. ನಿಮ್ಮ ಒಂದು ಪೂರ್ವಜರ ಒಂದು ವಿಚಾರವಾಗಿ ನೀವು ತುಂಬ ಗಮನ ಕೊಡ್ತಿದ್ದೀರಾ, ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಗ್ರೋತನ್ನ ನೋಡಿ ಅವ್ರು ತುಂಬ ಸಂತೋಷ ಪಡ್ತಿದ್ದಾರೆ. ನಿಮ್ಮ ಗ್ರೋತನ್ನ ನೀವು ಲೈಫಲ್ಲಿ ಸಕ್ಸಸ್ನ ನೋಡ್ಲಿಕ್ಕೆ ಅವರು ಕಾಯ್ತಿದ್ದಾರೆ. ಅವರು ನಿಮಗೆ ಸಹಾಯ ಮಾಡ್ತಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಅವ್ರಿಗೂ ಅಂತ ನೀವು ಈ ಒಂದು ಮಂತಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ನಿಮ್ಮ ಪೂರ್ವಜರಿಗೆ ಥ್ಯಾಂಕ್ಸ್ ಹೇಳಿ. ಖಂಡಿತ ಅವ್ರು ನಿಮ್ಮನ್ನು ತುಂಬ ಗಮನ ಕೊಡ್ತಿದ್ದಾರೆ, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಎಸ್. ಹಾಗೆ ಇಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಯಾರು ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಪೂರ್ವಜರ ಅನುಗ್ರಹದಿಂದ ನಿಮಗೆ ಮತ್ತೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಈ ರೀತಿ ನಿಮಗೆ ಏನು ಸಮಸ್ಯೆಗಳಾಗ್ತದೆ, ಆ ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕಾಗಿದೆ ಈ ಒಂದು ಮಂತಲ್ಲಿ, ಅದು ಕೂಡ ನಿಮಗೆ ದಾರಿ ಸಿಗ್ತಿದೆ. ಎಸ್. ನಿಮ್ಮ ಒಂದು ದಾರಿಯಲ್ಲಿ ಯಾರು ಅಡ್ಡ ಆಗಿದ್ದಾರೆ ಅಥವಾ ಬೆಳಕನ್ನು ತೋರಿಸ್ತೀನಿ ನಿಮಗೆ ಲೈಫಲ್ಲಿ ಸಕ್ಸಸ್ ನೀವು ಈ ರೀತಿ ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮಗೆ ದಾರಿನ ತೋರಿಸಿ ಅದು ಎಡವಿದ್ದೀರಾ, ನೋತಿದ್ದೀರಾ ಆ ವ್ಯಕ್ತಿಗಳಿಂದ, ಮತ್ತೆ ಆ ವ್ಯಕ್ತಿನ ನೀವು ನಂಬ್ತಿದ್ದೀರಾ ಈ ಒಂದು ಮಂತಲ್ಲಿ. ಆ ವ್ಯಕ್ತಿಗಳಿಂದ ನಿಮಗೆ ನೋವಾಗಿದೆ. ಅವ್ರು ತೋರಿಸಿರುವಂಥ ದಾರಿ ಅಥವಾ ಅವ್ರು ತೋರಿಸಿರುವಂತಹ ನೀವೇನು ನಡೀತಿದ್ದೀರಾ ಆ ವ್ಯಕ್ತಿಗಳು ತೋರಿಸಿರೋ ದಾರಿಯಲ್ಲಿ ನೀವು ನಡೆದು ತುಂಬ ನೋವು ತಿಂತಿದ್ದೀರಾ ಈಗ ಆಲ್ರೆಡಿ. ಪಾಯಿಂಟ್ ನಂಬರ್ 1, ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರ್ತಿದ್ದಾರೆ. ಅವ್ರನ್ನ ನಂಬೇಕಾ ಅಥವಾ ನಂಬಾರ್ದು ಅನ್ನೋದಾದರೆ ನೀವು ಅವ್ರನ್ನ ನಂಬೋದ್ರಿಂದ ಭಾಳಷ್ಟು ನಿಮ್ಮ ಕೆರಿಯರ್ಗೆ ಸ್ವಲ್ಪ ಪೆಟ್ಟು ಬೀಳ್ಬೋದು. ಅವ್ರ ಬಗ್ಗೆ ಗಮನ ಕೊಡಿ, ಅವ್ರನ್ನ ಹೆಚ್ಚು ನಂಬೇಡಿ. ಅವರು ಮೇಲ್ ಪರ್ಸನ್ನೇ ಆಗಿರ್ಬೋದು. ಪಾಯಿಂಟ್ ನಂಬರ್ 1, ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ನೋವುಗಳಾಗಿದೆ, ಅದು ನಿಮಗೂ ಗೊತ್ತಿದೆ. ಅದ್ರ ಮುಂದೆ ಅದನ್ನು ಕ್ಯಾರಿ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಕರ್ಕೊಂಡು ಹೋಗ್ತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಇರಬೇಕಾ ಇರಬಾರ್ದು ಅನ್ನೋ ನಿರ್ಧಾರನ ನೀವು ಈ ಒಂದು ಮಂತಲ್ಲಿ ತಗೊಳ್ತಿದ್ದೀರಾ. ಎಸ್. ತುಂಬ ಯಾರನ್ನ ಬಿಲೀವ್ ಮಾಡ್ತೀವಿ ಅಥವಾ ತುಂಬ ಯಾರನ್ನ ನಾವು ನಂಬ್ತೀವಿ ಅಥವಾ ತುಂಬ ಯಾರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಪ್ರೀತಿ ಕೊಡ್ತೀವಿ, ಆ ವ್ಯಕ್ತಿಗಳೇ ನಮಗೆ ತುಂಬ ಹೆಚ್ಚಿನ ಒಂದು ನೋವು ಮಾಡೋದು. ಆ ವ್ಯಕ್ತಿಗಳಿಂದನೇ ನಮ್ಮ ಲೈಫಿಗೆ ಒಂದು ರೀತಿ ಸ್ಟ್ರಕ್ ಆಗೋದು, ಒಂದು ರೀತಿ ಅಡೆತಡೆಗಳಾಗೋದು. ಪಾಯಿಂಟ್ ನಂಬರ್ 1, ಖಂಡಿತ ಆ ವಿಚಾರವಾಗಿ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಹೊಸ ಬಿಗಿನಿಂಗ್ನ ಶುರು ಮಾಡ್ತಿದ್ದೀರಾ ನಿಮ್ಮ ಕೆರಿಯರ್ ವಿಚಾರವಾಗಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಇನ್ನೊಂದೇನೋ ಒಂದು ಹೊಸ ಚೇಂಜಸ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಿಗ್ತಿದೆ. ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ ಅಥವಾ ಯಾರು ನಿಮ್ಮ ಪ್ರೀತಿನ ಆ ವ್ಯಕ್ತಿಯಿಂದ ದೂರ ಇದ್ದೀರಾ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಸಮಸ್ಯೆಗಳಾಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಿದ್ದೀರಾ, ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ಬರಲಿಕ್ಕೆ ಈ ಒಂದು ಮಂತ್ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ಏನು ಗೊಂದಲ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ಏನು ನಿಮ್ಮ ಮತ್ತು ಅವರ ಮಧ್ಯೆ ಮಾತು ನಿಂತಿದೆ ಮತ್ತು ಮತ್ತೆ ಮಾತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಮತ್ತೆ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ಮತ್ತೆ ಆ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ, ಹಾಗೂ ನೀವು ಅದಕ್ಕೆ ಹೋಗಿ ತುಂಬ ವೆಯ್ಟ್ ಮಾಡ್ತಿದ್ದೀರಾ. ಎಸ್. ಹೆಚ್ಚಿನ ಒಂದು ಸಕ್ಸಸ್ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ ಫಾರ್ ಪಾಯಿಂಟ್ ನಂಬರ್ 1. ಹಾಗೆ 25 ಈ ಒಂದು ಡೇಟ್ ನಂಬರ್ ಈ ಒಂದು ಮಂತಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು. ಆ ಒಂದು ಡೇಟಲ್ಲಿ ಈ ಒಂದು ಮಂತಲ್ಲಿ ತುಂಬಾ ಒಂದು ವಿಚಾರವಾಗಿ ನಿಮಗೆ ಸಕ್ಸಸ್ ಸಿಗ್ತಿದೆ, ವಿಚಾರವಾಗಿ ನಿಮಗೆ ಸಂತೋಷ ಸಿಗ್ತಿದೆ, ಅಥವಾ ಯಾವುದಾದ್ರು ಹೊಸ ವ್ಯಕ್ತಿನ ನೀವು ಈ ಒಂದು ಮಂತಲ್ಲಿ 25 ಡೇಟ್ ನಂಬರಲ್ಲಿ ಆ ವ್ಯಕ್ತಿಗಳನ್ನ ನೀವು ಭೇಟಿ ಆಗ್ತಿದ್ದೀರಾ. ಯಾರಿಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಕೂಡ. ನಂಬಿಕೆ ಮುಖ್ಯ. ಪಾಯಿಂಟ್ ನಂಬರ್ 1, ನಿಮ್ಮಲ್ಲಿ ನೀವು ಹೋಪ್ಸ್ನ ಕಳ್ಕೊಳ್ತಿದ್ದೀರಾ. ನಾನೇನು ಮಾಡೋಕ್ಕಾಗ್ತಿಲ್ಲ, ನನಗೆ ಆಗಲ್ಲ ಅಂತ ನೀವು ಕೈ ಕಟ್ಕೊಂಡು ಕೂರಬೇಡಿ, ಆಗುತ್ತೆ ಅಂತ ಮುನ್ನುಗ್ಗಿ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಯಾರು ಇನ್ನೂ ಥಿಂಕ್ ಮಾಡ್ತಿದ್ದೀರಾ ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ, ಖಂಡಿತ ನಿಮ್ಮ ಕೈಲಿ ಆಗುತ್ತೆ. ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ಅದನ್ನು ನೀವು ಮಾಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಸಕ್ಸಸ್ನ ನೋಡ್ತಿದ್ದೀರಾ. ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮ ಮೇಲೆ ಹೆಚ್ಚಿನ ಒಂದು ಪ್ರೀತಿ ಗೌರವನ ತೋರಿಸ್ತಿದ್ದಾರೆ. ಹಾಗೆ ಹೆಚ್ಚು ಈ ಒಂದು ಮಂತಲ್ಲಿ ದೇವರ ಒಂದು ನಾಮಜಪಗಳನ್ನ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಪೇರೆಂಟ್ಸ್ನ ನೀವು ತುಂಬ ಈ ಹಿಂದೆ ನೀವೇನು ಅವರಿಗೆ ಸರಿಯಾದ ಪ್ರೀತಿ ಕೊಟ್ಟಿಲ್ಲ, ನೋಡ್ಕೊಂಡಿಲ್ಲ, ಅಥವಾ ನಿಮ್ಮ ಒಂದು ಕೆಲಸದ ಬ್ಯುಸಿಯಲ್ಲಿದ್ದೀರಾ, ನಿಮ್ಮದೇ ಒಂದು ಟೆನ್ಷನಲ್ಲಿದ್ದೀರಾ.
ಈ ಒಂದು ಮಂತಲ್ಲಿ ಹೆಚ್ಚಾಗಿ ನೀವು ಅವ್ರನ್ನ ಫೋಕಸ್ ಮಾಡ್ತಿದ್ದೀರಾ, ಅವ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬನ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಪರಿಚಯ ಇರುವಂಥ ಜನಗಳನ್ನು ಕೂಡ ನೀವು ಒಂದು ರೀತಿ ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಮುಂದೆ ನುಗ್ಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ಸಕ್ಸಸ್ ಅನ್ನೋದಿದೆ. ಆದರೆ ಸ್ವಲ್ಪ ನಿಮ್ಮ ಕೋಪಕ್ಕೆ ಸ್ವಲ್ಪ ಕಂಟ್ರೋಲ್ ಆಗಬೇಕಾಗಿದೆ. ಯಾರಿಗಿಲ್ಲಿ ತುಂಬ ಕೋಪ ಇದೆ, ಪೈಲ್ ನಂಬರ್ 1, ಖಂಡಿತ ನಿಮ್ಮ ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಈ ಒಂದು ಮಂತಲ್ಲಿ ನಿಮ್ಮ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ಒಂದು ಜೀವನದ ಬಗ್ಗೆ ಏನು ಗಮನ ಕೊಡ್ತಿದ್ದೀರಾ, ಹೆಚ್ಚಿನ ಸಕ್ಸಸ್ ಇದೆ. ಗುರುಗಳ ಆಶೀರ್ವಾದ ಕೂಡ ನಿಮಗೆ ಇದೆ. ಹಾಗೆ ಗುರುಗಳನ್ನು ಕೂಡ ನೀವು ಭೇಟಿ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ, ಪೈಲ್ ನಂಬರ್ 1. ಎಸ್, ಹಾಗೆ ನಿಮ್ಮ ಒಂದು ಸ್ನೇಹಿತರನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿಗಳಿಂದ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಿದೆ. ಹಾಗೆ ಹಳೆಯ ವಿಚಾರವಾಗಿ ಕೂಡ ಏನು ನಿಮಗೆ ಕ್ಲಾರಿಟಿ ಬೇಕಾಗಿದೆ, ಆ ವಿಚಾರವಾಗಿ ಮಾಹಿತಿ ಬೇಕಾಗಿದೆ, ಆ ವಿಚಾರನೂ ಕೂಡ ನಿಮಗೆ ಸಿಗ್ತಿದೆ ಈ ಒಂದು ಮಂತಲ್ಲಿ. ನಾನು ಆಗಲೇ ಹೇಳಿದಾಗೆ ಖಂಡಿತ ಈ ಒಂದು ಮಂತಲ್ಲಿ ಆಂಜನೇಯರ ಅನುಗ್ರಹ ನಿಮ್ಮ ಜೊತೆ ಇದೆ. ಹೆಚ್ಚಿನ ಬಲ ನಿಮಗೆ ಸಿಗ್ತಿದೆ. ಯಾವುದಕ್ಕೂ ನೀವು ಹಿಂಜರಿತಿದ್ರಿ, ಆ ವಿಚಾರದಲ್ಲಿ ಫೋಕಸ್ ಮಾಡ್ತಿದ್ದೀರಾ, ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ಪೇರೆಂಟ್ಸೇ ಹೇಳ್ತಿದ್ದಾರೆ, ನಿಮ್ಮ ಸಿಸ್ಟರ್ಡೇ ಹೇಳ್ತಿದ್ದಾರೆ, ನೀನು ಇಷ್ಟು ಸ್ಟ್ರಾಂಗ್ ಹೇಗಾದೆ ಅಂತ ನಿಮ್ಮನ್ನು ಕೇಳ್ತಿದ್ದಾರೆ. ಆ ರೀತಿಯಾದ ಒಂದು ಸ್ಟ್ರಾಂಗ್ ಆ್ಯಕ್ಟಿವ್ ನಿಮ್ಮಲ್ಲಿ ಇದೆ ಈ ಒಂದು ಮಂತಲ್ಲಿ, ಪೈಲ್ ನಂಬರ್ 1. ಸೊ ವಿಷ್ಣುವಿನ ಅನುಗ್ರಹ ಕೂಡ ಇದೆ. ಹಾಗೆ ಗಂಗೆಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಖಂಡಿತ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ನೀರು ಹರಿಯೋ ಸ್ಥಳದಲ್ಲಿ ನಿಮಗೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹಾಗೂ ನೀವು ಈ ಒಂದು ಮಂತಲ್ಲಿ ಶಂಖ ಕೂಡ ನೀವು ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ವಿಚಾರನ ತಿಳ್ಕೊಳ್ತಿದ್ದೀರಾ, ಬುಕ್ಸಸ್ನ ರೀಡ್ ಮಾಡ್ತಿದ್ದೀರಾ, ಮನಸ್ಸನ್ನು ತುಂಬ ಕಾಮಾಗಿ ಇಟ್ಕೊಳ್ತಿದ್ದೀರಾ. ಹಾಗೆ ಹೆಚ್ಚು ನಿಮ್ಮ ಒಂದು ಕೆರಿಯರ್ ಬಗ್ಗೆನೇ ತುಂಬ ಫೋಕಸ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ, ಪೈಲ್ ನಂಬರ್ 1. ಈ ದಾರಿಯಲ್ಲಿ ನಾನು ಹೋದರೆ ಅಥವಾ ನಾನು ಈ ಒಂದು ನಿರ್ಧಾರ ತೊಗೊಂಡ್ರೆ ಸಕ್ಸಸ್ ಸಿಗುತ್ತಾ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ನೀವು ಪ್ರಯತ್ನ ಮಾಡಿ. ಖಂಡಿತ ನೀವು ಮುಂದೆ ಹೋಗಿ ಆ ಬದಲಾವಣೆ ನಿಮಗೆ ಗೊತ್ತಾಗ್ತಿದೆ ಈ ಒಂದು ಮಂತಲ್ಲಿ. ಎಸ್, ನೀವು ನಂಬಿರೋ ದೇವಿಯ ರಕ್ಷಣೆ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ನಿಮ್ಮ ಮನೆ ದೇವರ ಅನುಗ್ರಹ ನಿಮ್ಮ ಜೊತೆಗೆ ಹೆಚ್ಚಾಗಿ ಸಿಗ್ತಿದೆ. ಒಂದು ಸ್ಟ್ರಾಂಗ್ ಮೆಸೇಜಸ್ ಕೂಡ ನಿಮ್ಮ ಒಂದು ಮನೆ ದೇವರಿಂದ ನಿಮಗೆ ಸಿಗ್ತಿದೆ ಈ ಒಂದು ಮಂತಲ್ಲಿ. ಅದು ಕೂಡ ನಿಮಗೆ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಹಾಗೆ ನೀವೇನು ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಅದು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ನಿಮ್ಮ ಒಂದು ಮನಸ್ಸಲ್ಲಿ ಯಾವುದೇ ರೀತಿಯಾದ ಭಯ ಇಲ್ಲ, ಹಾಗೂ ಯಾರಿಗೂ ಹರ್ಟ್ ಮಾಡುವಂಥ ಮನಸ್ಸಿಲ್ಲ. ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಬೇಕು ನೀವು, ಪೈಲ್ ನಂಬರ್ 1. ಅದು ಕೆಲವು ಜನಗಳಿಗೆ, ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ಆ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಮಾತುಗಳು ಆ ವ್ಯಕ್ತಿಗಳಿಗೆ ಒಂದು ರೀತಿ ನೀವು ಇನ್ನಷ್ಟು ಗ್ರೋತ್ನ ನೋಡಿಬಿಟ್ರೆ ಅನ್ನೋ ಭಯ, ಹಾಗೂ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಅವರು ಕಡಿಮೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಅವರ ಒಂದು ಮೂಢನಂಬಿಕೆ. ಅದು ನಿಮ್ಮಲ್ಲಿರೋ ದೈವಶಕ್ತಿ ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ಬಲ ಇದೆ. ಯಾರು ನಿಮ್ಮನ್ನು ಡೌನ್ ಮಾಡಲಿಕ್ಕಾಗಲಿ ಹಾಗೂ ನಿಮಗೆ ನೋವು ಮಾಡಲಿಕ್ಕಾಗಲಿ ಆಗೋದಿಲ್ಲ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಾನು ಆಗಲೇ ಹೇಳಿದಾಗಲೇ ಇಲ್ಲಿ ಯಾರು ನಿಮ್ಮ ಒಂದು ಗುಡ್ ನ್ಯೂಸ್ಗೋಸ್ಕರ ಏನು ವೆಯ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಯಾರು ಅಡ್ಡಿಗಳನ್ನ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಆ ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ ಈ ಒಂದು ಮಂತಲ್ಲಿ, ಪೈಲ್ ನಂಬರ್ 1. ಹಾಗೆ ಈ ಒಂದು ಮಂತಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ವ್ರತನ ಪೂಜೆನ ನೀವು ಮಾಡ್ತಿರ್ಬೋದು, ಅಥವಾ ಇನ್ನಷ್ಟು ಹೊಸ ದಾರಿಗಳಿಗೆ ಹೋಗ್ತಿರ್ಬೋದು, ಹೊಸ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರ್ಬಹುದು. ಆ ಒಂದು ದೇವಸ್ಥಾನ, ಆ ಒಂದು ಆಲಯದಲ್ಲಿ ನೀವು ಕೂತು ಪ್ರಾರ್ಥನೆ ಏನು ಮಾಡ್ತಿದ್ದೀರಾ ದೇವರಿಗೆ, ಖಂಡಿತ ನಿಮ್ಮ ಒಂದು ಒಳ ಮನಸ್ಸಲ್ಲಿ ನಾನು ಸೋತೋಗ್ತಿದ್ದೀರಾ ಅಂತ ಏನು ಭಯ ಇದೆ, ಖಂಡಿತ ನಿಮ್ಮ ಒಂದು ಗೆಲುವಿನ ದಾರಿನ ನೀವು ನೋಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಎಸ್, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ, ಹಾಗೂ ಯಾರು ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ.
ನೀವು ಕೇಳಿರೋ ಪ್ರಶ್ನೆಗೆ ಈ ಒಂದು ಮಂತಲ್ಲಿ ಸಕ್ಸಸ್ ಅನ್ನೋದಿದೆ. ಹಾಗೆ ಏಂಜಲ್ನಿಂದ ನಿಮಗೆ ಎಸ್ ಅನ್ನೋ ಕಾರ್ಡ್ ಕೂಡ ಸಿಕ್ಕಿದೆ. ಯಾವುದನ್ನು ಅರ್ಧದಲ್ಲೇ ನಿಲ್ಲಿಸ್ಬೇಡಿ, ಮುಂದುವರಿಸಿ. ಹಾಗೆ ಗಮನ ಕೊಡಿ, ಫೋಕಸ್ ಮಾಡಿ. ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪಾಯಲ್ ನಂಬರ್ 2 ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಜಾನ್ವರಿ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನು ಸಕ್ಸಸ್ ಇದೆ ನೋಡೋಣ. ಮೊದಲದಾಗಿ ಬೆನ್ನಿಂದ ಏನು ಮೆಸೇಜಸ್ ಇದೆ ನೋಡೋಣ. ಅದಕ್ಕೂ ಮುಂಚೆ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸನೇಟ್ ಆಗಲ್ದೇ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಫೈಲ್ ನಂಬರ್ 2 ಜನವರಿ ಮಂತಲ್ಲಿ ಈ ಒಂದು ಹೊಸ ವರ್ಷ ನಿಮ್ಮ ಈ ಒಂದು ಜಾನ್ವರಿ 2026 ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಹಾಗೂ ನಿಮ್ಮ ಒಂದು ಲೈಫಲ್ಲಿ ಏನು ಅಡೆತಡೆಗಳಾಗಿದೆ ಅಡೆತಡೆಗಳೆಲ್ಲವೂ ನಿಧಾನವಾಗಿ ನಿವಾರಣೆ ಆಗ್ತಿದೆ. ಹಾಗೆ ಈ ಒಂದು ಜಾನ್ವರಿ ಮಂತಲ್ಲಿ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ನನಗೆ ಸಿಗ್ತಿದೆ. ಹಾಗೆ ನಾನು ಏನಾದರೂ ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ. ಹಾಗೆ ಈ ಹಿಂದೆ ಏನು ಆ ಕಾನ್ಫಿಡೆನ್ಸ್ ಕಮ್ಮಿ ಆಗಿತ್ತು, ಹಾಗೂ ಯಾವುದರಲ್ಲಿ ನೀವು ಹಿಂದೆ ಇದ್ರಿ, ಯಾವ ಕೆಲಸದಲ್ಲಿ ನೀವು ಮುಂದೆ ಹೋಗಬೇಕಾಗಿದೆ, ನನಗಿನ್ನಷ್ಟು ದಾರಿ ಸಿಗಬೇಕು, ನನಗಿನ್ನಷ್ಟು ಪ್ರೋತ್ಸಾಹ ಹಾಗೂ ನನಗಿನ್ನಷ್ಟು ಸಪೋರ್ಟ್ ಸಿಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ. ಈ ಒಂದು ಮಂತಲ್ಲಿ ಖಂಡಿತ ನಿಮಗೆ ದೈವ ಅನುಗ್ರಹ ಹೆಚ್ಚಾಗಿದೆ. ಇಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನುಗ್ರಹ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿದೆ. ಹಾಗೆ ವಿಶೇಷವಾದ ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತಿದ್ದೀರ ನಿಮ್ಮ ಒಂದು ಜಾನ್ವರಿ ಮಂತಲ್ಲಿ. ಈ ಹಿಂದೆ ಆಗಿರೋ ವಿಚಾರವಾಗಿ ಇನ್ನಷ್ಟು ಗೊಂದಲತೆಯಿಂದ ಹೊರಗಡೆ ಬರ್ತಿದ್ದೀರಾ. ಹಿಂದೆ ಆಗಿರೋ ಘಟನೆಗಳಿಂದ ಹೊರಗಡೆ ಬರ್ತಿದ್ದೀರಾ, ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಹಾಗೆ ಹೀಗೆ ಮುಂದಿನ ನಿಮ್ಮ ಒಂದು ಭವಿಷ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಒಂದು ಲೈಫ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಈ ಒಂದು ಮಂತಲ್ಲಿ ಹೆಚ್ಚಾಗಿ ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ. ತುಂಬಾ ಥಿಂಕ್ ಮಾಡ್ತಿದ್ದೀರಾ ಅಥವಾ ಓವರಾಗಿ ಥಿಂಕ್ ಮಾಡ್ತಿದ್ದೀರಾ. ಬಟ್ ಆ ಒಂದು ಥಿಂಕಿಂಗಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಹೆಚ್ಚಾಗಿ ಸಿಗ್ತಿದೆ. ಸ್ವಲ್ಪ ನಿಮ್ಮ ಒಂದು ಸುತ್ತ ಇರೋ ಜನಗಳ ಜೊತೆ ಹೆಚ್ಚಾಗಿ ನೀವು ನಿಮ್ಮ ಒಂದು ಏನು ಥಾಟ್ಸ್ ಇದೆ, ಏನು ನಿಮಗೆ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಅದನ್ನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಬೇಡಿ. ಹಾಗೂ ಅವ್ರ ಜೊತೆ ಹೆಚ್ಚಾಗಿ ಕಾನ್ವರ್ಸೇಷನ್ ಮಾಡಬೇಡಿ. ಅದರಿಂದ ಸ್ವಲ್ಪ ನಿಮಗೆ ಕೆಟ್ಟ ದೃಷ್ಟಿಗಳು ಕೂಡ ಇದೆ. ಹಾಗೆ ಬದಲಾವಣೆ ಕೂಡ ಇದೆ. ಹಾಗೆ ಇನ್ನಷ್ಟು ವಿಚಾರನೂ ನೀವು ತಿಳಿತಿದ್ದೀರಾ. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ಹಾಗೆ ಚೇಂಜಸ್, ನೀವಿರೋ ಒಂದು ಸ್ಥಳದಿಂದ ಕೂಡ ಬೇರೆ ಸ್ಥಳಕ್ಕೆ ಕೂಡ ಚೇಂಜಸ್ ಆಗ್ತಿದ್ದೀರಾ ಈ ಒಂದು ಮಂತಲ್ಲಿ. ಪಾಯಲ್ ನಂಬರ್ 2 ಆ ಸ್ಥಳ ಬದಲಾವಣೆ ಆದಮೇಲಿಂದ ನಿಮ್ಮ ಲೈಫು ಕೂಡ ಬದಲಾವಣೆಗಳಾಗ್ತಿದೆ. ಸ್ವಲ್ಪ ನಿಮ್ಮ ಇರುವಂಥ ಮನೆ ಅಥವಾ ನೀವು ಯಾವುದಾದ್ರೂ ಭೂಮಿನ ಪರ್ಚೇಸ್ ಮಾಡಿದ್ದೀರಾ, ಆ ಭೂಮಿಯಲ್ಲಿ ವ್ಯವಸಾಯ ಏನಾದರೂ ಮಾಡ್ತಿದ್ದೀರ, ಏನೋ ಒಂದು ರೀತಿ ಅಡೆತಡೆಗಳು ಆಗ್ತಿದೆ. ಬಿಕಾಸ್ ಅದಕ್ಕೂ ಇದಕ್ಕೂ ಏನು ಒಂದು ರೀತಿ ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ಆ ಭೂಮಿಗೆ ಸಂಬಂಧಪಟ್ಟಾಗೆ, ಆ ಒಂದು ಕಾಗದ ಮೇಲೆ ನಿಮ್ಮ ಹೆಸರು ಇರಬಹುದು, ಆ ಭೂಮಿಗೆ ಸಂಬಂಧಪಟ್ಟಾಗೆ ನೀವೇನು ಖರೀದಿ ಮಾಡಿದ್ದೀರಾ, ನೀವು ಸ್ವಂತ ಭೂಮಿ ಆಗಿರ್ಬೋದು, ಸ್ವಂತ ಮನೆಯಲ್ಲಿ ಇರೋದಾಗಿರ್ಬೋದು, ಅಥವಾ ಬಾಡಿಗೆ ಮನೆಯಲ್ಲಿ ಆಗಿರ್ಬೋದು, ಸ್ವಲ್ಪ ಆ ಒಂದು ಸ್ಥಳದಲ್ಲಿ ಏಳಿಗೆ ಅನ್ನೋದು ನೀವು ಕಾಣಲಿಕ್ಕೆ ಆಗ್ತಿಲ್ಲ. ಈ ಒಂದು ಮಂತಲ್ಲಿ ಚೇಂಜಸ್ ಆಗ್ತಿದೆ. ಈ ಒಂದು ಮಂತಲ್ಲಿ ಬದಲಾವಣೆಗಳಾಗ್ತಿದೆ. ಹಾಗೆ ಯಾರಿಂದ ನೀವು ದೂರ ಇದ್ದೀರಾ ಅಥವಾ ನಿಮ್ಮಿಂದ ಯಾರು ದೂರ ಇದ್ದಾರೆ ಆ ವ್ಯಕ್ತಿಗಳು ಕೂಡ ವಾಪಸ್ ಬರ್ತಿದ್ದಾರೆ, ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ. ಹಾಗೆ ಇನ್ನಷ್ಟು ನೀವು ಅರ್ಥ ಮಾಡಿಸ್ತಿದ್ದೀರಾ ಫೈಲ್ ನಂಬರ್ 2, ಬಿಕಾಸ್ ನೀವೇನು ಅನ್ನೋದು ಆ ವ್ಯಕ್ತಿಗಳಿಗೆ ಗೊತ್ತಾಗಿದೆ. ಹಾಗೆ ಈ ಒಂದು ಮಂತಲ್ಲಿ ನೀವು ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ, ಇನ್ನಷ್ಟು ಗಮನ ಕೊಡ್ತಿದ್ದೀರಾ. ಹಾಗೆ ನಿಮಗೆ ಯಾರು ಡೌನ್ ಮಾಡಿದ್ರು, ನೋವು ಮಾಡಿ ದೂರ ಹೋಗಿದ್ದಾರೆ ಆ ವ್ಯಕ್ತಿಗಳು, ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ನಿಮ್ಮ ಯಶಸ್ಸನ್ನು ನೋಡಿ ಸಹಿಸ್ಲಿಕ್ಕೆ ಆಗದಿರೋ ವ್ಯಕ್ತಿಗಳು ನಿಮ್ಮ ಸುತ್ತನೇ ಇದ್ದಾರೆ.
ಅವ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಚಿಂತೆ ಮಾಡ್ತಿದ್ದೀರಾ. ಇವರು ನಿಮ್ಮ ಲೈಫಲ್ಲಿ ಪರ್ಫೆಕ್ಟಾ ಅಥವಾ ನಿಮ್ಮ ಲೈಫಲ್ಲಿ ಅವ್ರು ಇರಬೇಕಾ ಇರಬಾರ್ದಾ ಅನ್ನೋದು ನಿರ್ಧಾರ ನೀವು ಮಾಡ್ತಿದ್ದೀರಾ. ಅವರಿಂದ ನೀವು ದೂರ ಇದ್ದೀರಾ, ಮಾತು ಕೂಡ ಕಮ್ಮಿ ಆಡ್ತಿದ್ದೀರಾ ಆ ವ್ಯಕ್ತಿಗಳಿಂದ. ಪಾಯಿಂಟ್ ನಂಬರ್ 2. ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಹೆಚ್ಚಿನ ಬದಲಾವಣೆ ಇದೆ. ತುಂಬ ಪ್ರೊಟೆಕ್ಷನ್ ನಿಮಗೆ ಇದೆ ಈ ಒಂದು ಮಂತಲ್ಲಿ. ದೈವ ಅನುಗ್ರಹ ಹೆಚ್ಚಾಗಿದೆ. ಹಾಗೂ ಇಲ್ಲಿ ಸ್ವಾಮಿ ಕೊರಗಜ್ಜರ ಅನುಗ್ರಹ ಕೂಡ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 2ಗೆ ಏನಾದರೂ ಪ್ರಾರ್ಥನೆ ಮಾಡಿದರೆ ಅದು ಕೂಡ ಈಡೇರ್ತಿದೆ ಈ ಒಂದು ಮಂತಲ್ಲಿ. ಎಸ್, ನಿಮ್ಮ ಮೂಲ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಿ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಬದಲಾವಣೆ ಇದೆ. ಅವರ ಒಂದು ಹಿಂದಿನ ಒಂದು ಏನಾದರೂ ಸಮಸ್ಯೆಗಳು ಅವರ ಆರೋಗ್ಯದಲ್ಲಿದ್ದರೆ ಅದು ಕೂಡ ರಿಕವರಿ ಆಗ್ತದೆ ಈ ಒಂದು ಮಂತಲ್ಲಿ. ಹಾಗೆ ಅವರನ್ನ ಒಂದು ಒಳ್ಳೆ ಸ್ಥಳಕ್ಕೆ ಕೂಡ ನೀವು ಕರ್ಕೊಂಡು ಹೋಗ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಹಾಗೆ ನೀವು ಕೂಡ ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಸ್ವಲ್ಪ ಚೇಂಜಸ್ ಇದೆ ನಿಮ್ಮ ಈ ಒಂದು ಮಂತಲ್ಲಿ. ಹಾಗೆ ಹೆಚ್ಚು ಭಕ್ತಿ, ಹೆಚ್ಚು ಜ್ಞಾನನ ಮಾಡ್ತಿದ್ದೀರಾ. ಧ್ಯಾನ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಕಾಮ್ನೆಸ್ ಸಿಗ್ತಿದೆ. ಹಾಗೆ ಇನ್ನಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ನೀವು ಕೇಳಿರೋದನ್ನ ಇನ್ನಷ್ಟು ಬೇಗ ಸುಲಭವಾಗಿ ಈಡೇರಿಸ್ಕೋತಿದ್ದೀರಾ. ನಿಮ್ಮ ಸಕ್ಸಸ್ ದೂರದಲ್ಲಿಲ್ಲ, ಹತ್ತಿರದಲ್ಲೇ ಇದೆ. ಪಾಯಿಂಟ್ ನಂಬರ್ 2. ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ನೀವು ನಂಬಿರುವಂತಹ ದೈವಶಕ್ತಿ. ಹೆಚ್ಚು ನೀವು ವಿಘ್ನೇಶ್ವರನ ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀರಾ. ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಜೊತೆಗೆ ಈ ಹಿಂದೆ ಯಾವುದೋ ವಿಚಾರನ ನೀವು ಅರ್ಧದಲ್ಲೇ ಬಿಟ್ಟಿದ್ರೆ, ಕೆಲಸನ ಅರ್ಧದಲ್ಲೇ ಬಿಟ್ಟಿದ್ರೆ, ಈ ಒಂದು ಮಂತಲ್ಲಿ ಅದು ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಹಾಗೆ ಸ್ವಂತ ಕೆಲಸದ ವಿಚಾರದಾಗೂ ಕೂಡ ಗಮನ ಕೊಡ್ತಿದ್ದೀರಾ. ಇರುವಂಥ ಕೆಲಸನೂ ಕೂಡ ಚೇಂಜಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸ್ವಲ್ಪ ನಿಧಾನ ಮಾಡಿ. ನೀವಿರುವಂತಹ ಕೆಲಸನ ಚೇಂಜಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗೂ ಆತುರವಾಗಿ ನಿರ್ಧಾರ ತಗೋಬೇಡಿ. ನಿಮಗೆ ಯಾವುದು ಕೆಲಸ ಸೂಕ್ತವಾಗಿ ಸಿಗ್ತಿದೆ, ಆ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಗಮನ ಕೊಡ್ತಿದ್ದೀರಾ. ಯಾವ ಕೆಲಸನ ನೀವು ಹುಡುಕ್ತಿದ್ದೀರಾ, ಬೇರೆ ಕೆಲಸ ಜಾಯ್ನ್ ಆಗಬೇಕಂತ, ಅದು ಸಿಕ್ಕಾದ್ಮೇಲೆ ಇದನ್ನು ಡ್ರಾಪ್ ಅಪ್ ಮಾಡಿ. ಪಾಯಿಂಟ್ ನಂಬರ್ 2. ಆತುರವಾಗಿ ನಿರ್ಧಾರನ ತಗೋಬೇಡಿ. ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಹಾಗೆ ಇಲ್ಲಿ ಯಾರಿಗೆ ಪ್ರಮೋಷನ್ ವೆಯ್ಟ್ ಮಾಡ್ತಿದ್ದೀರಾ, ಈ ಒಂದು ಮಂತಲ್ಲಿ ಪ್ರಮೋಷನ್ ಕೂಡ ಆಗ್ತಿದೆ. ಹಾಗೆ ಇಷ್ಟಪಟ್ಟಿರೋ ಪರ್ಸನಿಂದ ನಿಮಗೆ ಗುಡ್ ನ್ಯೂಸ್ ಕೂಡ ಈ ಒಂದು ಮಂತಲ್ಲಿ ಸಿಗ್ತದೆ. ಆ ವ್ಯಕ್ತಿಗಳು ನಿಮಗೆ ಏನೋ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಪ್ರೀತಿ ಜೀವನಕ್ಕೆ ಸಂಬಂಧಪಟ್ಟಾಗೆ. ಹಾಗೆ ಇಲ್ಲಿ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಪಾಯಿಂಟ್ ನಂಬರ್ 2. ಈ ಒಂದು ಮಂತಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಹೆಚ್ಚು ಲವಲವಿಕೆಯಿಂದ ಇದ್ದೀರಾ. ಹೆಚ್ಚು ಸಂತೋಷವಾಗಿದ್ದೀರಾ. ನಿಮ್ಮ ಬಾಡಿನ ಫಿಟ್ನೆಸ್ ಆಗಿ ಇಟ್ಕೋತಿದ್ದೀರಾ. ಹೆಚ್ಚು ಯೋಗ ಮೆಡಿಟೇಷನ್ಸ್ನ ಮಾಡ್ತಿದ್ದೀರಾ. ಹಾಗೆ ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಯಾವ ಒಂದು ಕೆರಿಯರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರೀತಿ ಜೀವನದಲ್ಲಿ ಆಗಿರಬಹುದು, ಕೆಲಸದ ವಿಚಾರವಾಗಿ ಆಗಿರ್ಬೋದು, ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಮುಂದೆ ಏನು ಅವಕಾಶಗಳು ಬರ್ತಿದೆ, ಅಥವಾ ನಿಮ್ಗೇನು ನಿರ್ಧಾರ ತಗೊಳ್ತಿದ್ದೀರಾ, ಅಥವಾ ನೀವೇನು ಯೋಚನೆ ಮಾಡ್ತಿದ್ದೀರಾ, ಖಂಡಿತ ಆ ಕೆಲಸದಲ್ಲಿ, ಆ ಒಂದು ವಿಚಾರದಲ್ಲಿ ಹೆಚ್ಚಿನ ನೀವು ಗಮನ ಕೊಡ್ತಿದ್ದೀರಾ. ಹಾಗೆ ನಿಮಗಿನ್ನ ಯಾರು ಹಿರಿಯರಿದ್ದಾರೆ ಅವರ ಮಾತನ್ನು ಕೂಡ ಸ್ವಲ್ಪ ಆಲಿಸಿ. ಪಾಯಿಂಟ್ ನಂಬರ್ 2. ಎಸ್, ಇಷ್ಟು ದಿವಸ ನಿಮ್ಮನ್ನು ಯಾರು ಟಾಂಟ್ ಮಾಡಿದ್ರು, ಈಗ ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಏನು ಗಮನ ಕೊಟ್ಟಿದ್ರು ಅವ್ರು ನಿಮ್ಮಿಂದ ಲೈಫಿಂದ ದೂರ ಹೋಗ್ತಿದ್ದಾರೆ. ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೊಸ ಪರಿಚಯಗಳು ಆಗ್ತಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಓದಿನ ಕಡೆ ಗಮನ ಬರ್ತಿದೆ. ಹಾಗೆ ನಿಮ್ಮ ಎಜುಕೇಷನಲ್ಲಿ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಎಜುಕೇಷನಲ್ಲಿ ಇನ್ನಷ್ಟು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2ಗೆ ಏನು ಆಬ್ಸ್ಟಿಕಲ್ಸ್ ಇತ್ತು ಈ ಹಿಂದೆ, ಬಟ್ ಈ ಒಂದು ಮಂತಲ್ಲಿ ಆ ಆಬ್ಸ್ಟಿಕಲ್ಸಿಂದ ದೂರ ಆಗ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ದೇವರ ಒಂದು ಪೂಜೆ ಕಾರ್ಯಕ್ರಮನ ಕೂಡ ಈ ಒಂದು ಮಂತಲ್ಲಿ ಮಾಡ್ತಿರ್ಬಹುದು. ಪಾಯಿಂಟ್ ನಂಬರ್ 2. ಹಾಗೆ ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅದು ಸ್ವಲ್ಪ ತಡ ಆಗ್ತಿದೆ. ಬಿಕಾಸ್ ಇನ್ನಷ್ಟು ನೀವು ತಿಳ್ಕೊಳ್ಬೇಕಾಗಿರ್ಬಹುದು, ಇನ್ನಷ್ಟು ನಿಮಗೆ ಸಮಯ ಬೇಕಾಗಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಹಿರಿಯರು ಇರುವಂಥ ಸ್ಥಳ, ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು, ನಿಮ್ಮ ಊರಿಗೆ ಹೋಗ್ತಿರ್ಬೋದು.
ಅಲ್ಲೂ ಕೂಡ ನಿಮಗೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನೀವು ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಕೂಡ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ನಿಮಗೆ ಬರಬೇಕಾಗಿರುವಂತಹ ಪಾಲು ಆಸ್ತಿ ವಿಚಾರದಲ್ಲಿ ಅದು ನಿಮ್ಮ ಕೈಗೆ ಸೇರ್ತಿದೆ ಈ ಒಂದು ಮಂತಲ್ಲಿ. ಎಸ್, ನಿಮ್ಮ ಒಂದು ಪ್ರೊಟೆಕ್ಷನ್ ಭಗವಂತ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಸುತ್ತ ಇರುವಂತಹ ಜನಗಳ ಪ್ರೊಟೆಕ್ಷನ್ ನೀವು ಮಾಡ್ತಿದ್ದೀರಾ. ಆ ವ್ಯಕ್ತಿಗಳನ್ನ ಗಮನ ಕೊಡ್ತಿದ್ದೀರಾ. ನಿಮ್ಮ ಫ್ಯಾಮಿಲಿ ಯಾರು ಹಿರಿಯರಿದ್ದಾರೆ, ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅವರ ಒಂದು ಪ್ರೊಟೆಕ್ಷನ್ ನೀವು ಮಾಡ್ತಿದ್ದೀರಾ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಆ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಆ ವ್ಯಕ್ತಿಗಳ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಪೈಲ್ ನಂಬರ್ 1 ಹೊಸ ದಾರಿಗೆ ನಿಮ್ಮನ್ನು ಈ ಒಂದು ಮಂತ್ ಕರ್ಕೊಂಡು ಹೋಗ್ತಿದೆ. ಆ ದಾರಿಯಲ್ಲಿ ನೀವು ನಡೀತಿದ್ದೀರಾ. ಸ್ವಲ್ಪ ಡೌಟ್ ಇದೆ ನಿಮಗೆ, ಯಾವುದೇ ವಿಚಾರವಾಗಿ ಆಗಿರ್ಬೋದು, ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಸ್ವಲ್ಪ ಡೌಟ್ ಇದೆ. ಸರಿಯಾದ ಮಾಹಿತಿನ ತಿಳ್ಕೊಂಡು ಮುಂದೆ ಹೋಗಿ. ಹಾಗೂ ಏನು ಡೌಟ್ ಪಡ್ತಿದ್ದೀರಾ, ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಈ ಒಂದು ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ಪೈಲ್ ನಂಬರ್ 2, ನಿಮ್ಮ ಒಂದು ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಹಾಗೆ ಇಲ್ಲಿ ಯಾರಿಗೆ ವಧುವಾರ ಸೆಟ್ ಆಗಲಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಹೊಸ ಬೆಳವಣಿಗೆ, ಹೊಸ ಬದುಕಿಗೆ ನೀವು ನಡೀತಾ ಇದ್ದೀರಾ, ಕಾಲಿಡ್ತಿದ್ದೀರಾ. ಪೈಲ್ ನಂಬರ್ 2 ಹಾಗೆ 35 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಪೈಲ್ ನಂಬರ್ 2ಗೆ. ಒಂದ್ಸಲಿ ಗೂಗಲಲ್ಲಿ ಸರ್ಚ್ ಮಾಡಿ. ಹಾಗೆ ಇನ್ನಷ್ಟು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಹಣಕಾಸಿನ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ನೀವು ಅಮೌಂಟನ್ನು ಕೊಟ್ಟಿದ್ರೆ ಅದು ಕೂಡ ನಿಮಗೆ ವಾಪಸ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತೀನಿ ಇದ್ದರೆ, ಈ ಒಂದು ಮಂತ್ಲಿ ವ್ಯಕ್ತಿಗಳು ನಿಮಗೆ ಹಣನ ವಾಪಸ್ ಕೊಡ್ತಿದ್ದಾರೆ. ಸ್ವಲ್ಪ ತಡೆ ಆಗ್ತಿದೆ, ಬಟ್ ಆ ವ್ಯಕ್ತಿಗಳು ನಿಮ್ಮ ಅಮೌಂಟನ್ನು ವಾಪಸ್ ಕೊಡ್ತಿದ್ದಾರೆ. ಫೈಲ್ ನಂಬರ್ 2. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಮನೆಗೆ ಏನಾದರೂ ಫಿಶ್ ಆಗಿರ್ಬೋದು, ಡಾಗ್ ಆಗಿರಬಹುದು, ಅಥವಾ ನೀವು ಮನೇಲಿ ಸಾಕುವಂಥ ಪ್ರಾಣಿಗಳು ನೀವೇನಾದರೂ ಪರ್ಚೇಸ್ ಮಾಡಿ ತೊಗೊಂಡು ಬರ್ತಿದ್ರೆ ಅದು ನಿಮಗೆ ಆಗಿ ಬರುತ್ತಾ ಅನ್ನೋದನ್ನು ಗಮನ ಕೊಡಿ. ಬಿಕಾಸ್ ಅದರಿಂದ ಸ್ವಲ್ಪ ನಿಮಗೆ ನಿಮ್ಮ ಒಂದು ಕೆರಿಯರ್ಗಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಏರುಪೇರು ಆಗಬಹುದು. ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಮನೆಯಲ್ಲಿ ಆಮೆ ಸಾಕೋದಾಗಿರ್ಬೋದು ಅಥವಾ ಡಾಗ್, ಫಿಶ್ ಇದು ನಿಮಗೆ ಆಗಿ ಬಂದರೆ ಅದನ್ನು ನಿಮ್ಮ ಜಾತಕನ ತೋರಿಸಿ ಮುಂದೋಗಿ. ಖಂಡಿತ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ ಏನು ಬ್ಲಾಕೇಜಸ್ ಇದೆ ಫಾರ್ ಪೈಲ್ ನಂಬರ್ 2ಗೆ, ಖಂಡಿತ ಬ್ಲಾಕೇಜಸ್ಸಿಂದ ಈಚೆ ಬರ್ತಿದ್ದೀರಾ. ಬ್ಲಾಕೇಜಸ್ಸಿಂದ ರಿಮೂವ್ ಆಗ್ತಿದ್ದೀರಾ. ಪಾಸ್ಟ್ ಬಗ್ಗೆನೇ ಗಮನ ಇದೆ. ಯಾಕೋ ಪಾಸ್ಟ್ ವಿಚಾರವಾಗಿ ಇನ್ನಷ್ಟು ಗೊಂದಲತೆ ಮಾಡ್ಕೋತಿದ್ದೀರಾ. ಇನ್ನೂ ಕ್ಲಿಯರ್ ಆಗಿಲ್ಲ ವಿಚಾರನ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ಅದು ಕ್ಲಿಯರ್ ಆಗ್ತಿದೆ. ಯಾರಿಗೋಸ್ಕರ ನಿಮ್ಮ ಮನಸ್ಸು ಕಾತುರದಿಂದ ಕಾಯ್ತಿದೆ, ಆ ವ್ಯಕ್ತಿ ನಮ್ಮ ಲೈಫಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಣ್ಣ ಪುಟ್ಟ ಮಿಸ್ಕಮ್ಯುನಿಕೇಷನ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಖಂಡಿತ ಈ ಒಂದು ಮಂತಲ್ಲಿ ಆ ವ್ಯಕ್ತಿಗಳು ನಿಮ್ಮನ್ನು ಮಾತಾಡ್ತಿದ್ದೀರಾ. ಬ್ಲಾಕಿಂದ ರಿಮೂವ್ ಆಗ್ತಿದೆ. ಇಲ್ಲಿ ನಿಮ್ಮಿಂದ ಮತ್ತು ನಿಮ್ಮ ಪರ್ಸನಿಂದ ಸಮಸ್ಯೆ ಆಗಿಲ್ಲ. ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮ್ಮ ಪ್ರೀತಿ ಜೀವನಕ್ಕೆ ಪೆಟ್ಟು ಬಿದ್ದಿದೆ, ನೋವಾಗಿದೆ. ಬಟ್ ಅದನ್ನು ಕ್ಲಿಯರ್ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಅರೌಂಡಿಗಲ್ಲೂ ಕೂಡ ಬಹಳಷ್ಟು ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಗಮನ ಇರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಹೆಚ್ಚಾಗಿ ಗೌರವಿಸ್ತಿದ್ದಾರೆ, ಹೆಚ್ಚು ಪ್ರೀತಿ ಇದೆ. ನಿಮಗೋಸ್ಕರ ಆ ವ್ಯಕ್ತಿಗಳು ಸಮಯವನ್ನು ಕೊಡ್ತಿದ್ದಾರೆ, ನೀವು ಅವ್ರಿಗೋಸ್ಕರ ಸಮಯವನ್ನು ಕೊಡ್ತಿದ್ದೀರಾ. ಜೊತೆಗೆ ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಶಿಪ್ ಮಧ್ಯೆ ನಿಮ್ಮ ಪ್ರೀತಿಯ ಬಗ್ಗೆ ಅಥವಾ ನಿಮ್ಮ ಒಂದು ಕುಟುಂಬದ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ಗೆ ಯಾರು ಇಂಟರ್ಫಿಯರ್ ಆಗ್ತಿದ್ದಾರೆ ಅವ್ರನ್ನ ಅಲ್ಲೇ ಸ್ವಲ್ಪ ತಡೆ ಹಾಕಿ. ಬಿಕಾಸ್ ಅವರ ಇನ್ನೊಂದು ಮುಖ ನಿಮಗೆ ಗೊತ್ತಾಗ್ತಿದೆ. ಅವ್ರು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದೀನಿ ಅನ್ನೋ ರೀತಿ ಇರಬಹುದು, ಬಟ್ ಆ ವ್ಯಕ್ತಿಗಳಿಂದನೇ ನಿಮಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಈ ಒಂದು ಮಂತಲ್ಲಿ ನಿಮಗೆ ಗೋಚರ ಆಗ್ತಿದೆ. ಪೈಲ್ ನಂಬರ್ 2. ಎಸ್, ತುಂಬಾ ಮೃದುವಾಗಿ ಎಲ್ಲಿ ಇರಬೇಕು ಅಲ್ಲಿ ನಿಮ್ಮ ಒಂದು ಮೃದುವಾಗಿರಿ. ಎಲ್ಲಿ ನೀವು ಯಾರಿಗೆ ಈ ಮಾತನ್ನು ಕೊಡಬೇಕು ಅಲ್ಲಿ ಕೊಡಿ. ಬಿಕಾಸ್ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತ ನೀವು ಹರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಬ್ರಿಗೆ ನೋವಾಗುತ್ತೆ, ಅವ್ರ ಲೈಫಲ್ಲಿ ಏನು ಅನ್ಕೊತಾರೋ, ನನ್ನ ಬಗ್ಗೆ ಏನು ಅನ್ಕೋತಾರೋ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅವ್ರು ನಿಮಗೆ ಹರ್ಟ್ ಮಾಡ್ತಿದ್ದಾರೆ. ನಿಮ್ಮ ಕೆರಿಯರ್ಗೆ ಅದು ಪ್ರಭಾವ ಆಗ್ತಿದೆ, ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ. ಎಸ್, ಪೈಲ್ ನಂಬರ್ 2.
ಈ ಒಂದು ಮಂತಲ್ಲಿ ನೀವೇನಾದರೂ ಗೋಲ್ಡ್ಗೆ ಸಂಬಂಧಪಟ್ಟಾಗೆ ಹಾಗೂ ಸಿಲ್ವರ್ಗೆ ಸಂಬಂಧಪಟ್ಟಾಗೆ ಏನಾದರೂ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಸೇವಿಂಗ್ಸಿಂದ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ನೀವೇನಾದರೂ ಕಳ್ಕೊಂಡಿರೋ ವಸ್ತುಗಳನ್ನ ಹುಡುಕ್ತಿದ್ರೆ ಖಂಡಿತ ಅದು ನಿಮ್ಮ ಮನೆ ಒಳಗಡೆನೆ ಕಳೆದು ಹೋಗಿದೆ, ಅದು ನಿಮ್ಮ ಕೈಗೆ ಸಿಗ್ತಿದೆ. ಅದು ಡೈರಿ ಆಗಿರ್ಬೋದು, ಇಂಪಾರ್ಟೆಂಟ್ ವಸ್ತು ಆಗಿರ್ಬೋದು, ನಿಮ್ಮ ಕೈಗೆ ವಾಪಸ್ ಸಿಗ್ತಿದೆ. ಹಾಗೆ ಯಾರನ್ನ ನಿಮ್ಮ ಲೈಫಿಂದ ಕಳ್ಕೊಂಡಿದ್ದೀರಾ ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದಾರೆ, ಆ ವ್ಯಕ್ತಿಗಳು ಕೂಡ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿಗಳು ಬರಬೇಕು ಅಂತ ಕೂಡ ಅವರು ಕೂಡ ಪ್ರೇಯರ್ ಮಾಡ್ತಿದ್ದಾರೆ. ಎಸ್, ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ, ಹೆಚ್ಚು ನಿಮ್ಮನ್ನು ಫೋಕಸ್ ಮಾಡ್ತಿದ್ದಾರೆ, ನಿಮ್ಮನ್ನು ನೋಡಿ ಕಲಿತು ಆ ವ್ಯಕ್ತಿಗಳ ಮುಂದೆ ಹೋಗ್ತಿದ್ದಾರೆ. ನಿಮ್ಮನ್ನು ಡೌನ್ ಮಾಡಬೇಕು ಅನ್ನೋ ಅವ್ರ ಉದ್ದೇಶ ಏನಿದೆ ಪೈಲ್ ನಂಬರ್ 2, ಬಟ್ ಆ ವ್ಯಕ್ತಿಗಳು ನಿಮ್ಮನ್ನ ಡೌನ್ ಮಾಡಬೇಕು ಅಂತ ಅವ್ರ ಉದ್ದೇಶ ಏನಿದೆ ಆ ಉದ್ದೇಶದಿಂದ ನೀವು ದೂರ ಆಗ್ತಿದ್ದೀರಾ. ಹಾಗೆ ಆ ವ್ಯಕ್ತಿಗಳು ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳೇ ಆ ಪೆಟ್ಟನ್ನು ತಿಂತಿದ್ದಾರೆ. ಪೈಲ್ ನಂಬರ್ 2, ಖಂಡಿತ ನೀವು ಯಾರಿಗೆ ಒಳ್ಳೇದು ಮಾಡಿದ್ದೀರಾ ಅವರೇ ನಿಮಗೆ ರಿವರ್ಸ್ ಬ್ಯಾಕ್ ಆಗಿ ಕೆಟ್ಟದನ್ನ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಆ ಬಯಸಿಕೆ ಏನಿದೆ ಅವ್ರಿಗೆ ವಾಪಸ್ ರಿಟರ್ನ್ ಬ್ಯಾಕ್ ಆಗ್ತಿದೆ. ಎಸ್, ನೀವು ಯಾವ ದಾರಿಯಲ್ಲಿ ನಡೀತಿದ್ದೀರಾ ಆ ದಾರಿಯಲ್ಲಿ ವಿಷ್ಣುವಿನ ಅನುಗ್ರಹ, ಕೃಷ್ಣ ಪರಮಾತ್ಮನ ಅನುಗ್ರಹ ಹೆಚ್ಚಾಗಿದೆ. ಈ ಒಂದು ಮಂತಲ್ಲಿ ನೀವೇನಾದರೂ ಗೋಗೆ ಬೆಲ್ಲ ಆಗಿರಬಹುದು, ಅದಕ್ಕೆ ತಿನ್ನೋಕ್ಕೆ ಏನಾದರೂ ಕೊಡಿ, ಖಂಡಿತ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಹಾಗೆ ಈ ಒಂದು ಮಂತಲ್ಲಿ ದೈವದ ಅನುಗ್ರಹ ಹೆಚ್ಚಾಗಿ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಹಾಗೆ ಏನು ಗೊಂದಲತೆ ಮಾಡ್ಕೋತಿದ್ದೀರಾ, ಪೈಲ್ ನಂಬರ್ 2 ಫ್ರಮ್ ಸ್ಟಾರ್ಟಿಂಗ್ ಈ ಒಂದು ಕಾರ್ಡ್ಸ್ನ ಏನು ಶಫಲ್ ಮಾಡ್ತಿದೆ ಆವಾಗಿಂದ ಸ್ವಲ್ಪ ನನಗೂ ಕೂಡ ಗೊಂದಲತೆ ಅನ್ನಿಸ್ತದೆ, ನನ್ನ ವಾಯ್ಸ್ ಸ್ಟ್ರಕ್ ಅನ್ನಿಸ್ತಿದೆ. ಏನು ಮಾಡಬೇಕು ಅಂತ ನೀವು ಮುಂದೆ ಹೋಗ್ತಿದ್ದೀರಾ, ಖಂಡಿತ ಮಾಡಿ, ಧೈರ್ಯದಿಂದ ಮಾಡಿ, ಬಟ್ ಯೋಚನೆ ಮಾಡಬೇಡಿ, ಜಾಸ್ತಿ ಯೋಚನೆ ಮಾಡಬೇಡಿ. ಹಾಗೆ ನಿಮಗೆ ಅದನ್ನು ಮಾಡಬೇಕು ಅನಿಸಿದ್ರೆ ಖಂಡಿತ ನಿಮ್ಮ ಹಿರಿಯರನ್ನ ಕೇಳಿ ಮುಂದೆ ಹೋಗಿ. ಏನು ಕೆಲಸ ಮಾಡ್ತಿದ್ದೀರಾ ಅಥವಾ ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಅದರಲ್ಲಿ ಸಕ್ಸಸ್ ಇದೆ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ಖಂಡಿತ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಸಿಗ್ತಿದೆ. ನೀವು ನಡೀತಾ ಇರೋವಂತಹ ಹೆಜ್ಜೆ ಈ ಒಂದು ಮಂತಲ್ಲಿ ನೀವು ನಡೀತಿಲ್ಲ, ಭಗವಂತ ನಡೆಸ್ತಿದ್ದಾರೆ, ಆ ದಾರಿಯಲ್ಲಿ ಹೋಗ್ತಿದ್ದೀರಾ. ಸಡನ್ನಾಗಿ ನೀವು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸನ ಬೇರೆ ರೀತಿಯಾದಂಥ ಚೇಂಜಸ್ ಆಗ್ತಿದೆ. ಹಾಗೆ ನೀವು ನಿರೀಕ್ಷೆ ಇಟ್ಕೊಂಡಿರೋ ಯಾವ ಕೆಲಸದ ಮೇಲೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿನ ಬದಲಾವಣೆ ಈ ಒಂದು ಮಂತಲ್ಲಿ ಪೈಲ್ ನಂಬರ್ 2ಗೆ ಸಿಗ್ತಿದೆ. ಪ್ರೀತಿಯ ಜೀವನದಲ್ಲಿ ಸಕ್ಸಸ್ ಇದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಖಂಡಿತ ಹೊಸ ಒಂದು ಬದಲಾವಣೆ ಇದೆ. ಹೊಸ ವ್ಯಕ್ತಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ ಪೈಲ್ ನಂಬರ್ 2ಗೆ. ಇಷ್ಟು ದಿವಸ ಯಾವ ದೇವರಿಗೆ ನೀವು ಅದಕ್ಕೆ ಪ್ರಾರ್ಥನೆನ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಹೇಳೋ ಸಮಯ ಬಂದಿದೆ. ಪೈಲ್ ನಂಬರ್ 2 ನಿಮ್ಮ ಒಂದು ಪ್ರಾರ್ಥನೆ ಕೋರಿಕೆ ಈಡೇರ್ತಿದೆ. ಖಂಡಿತ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2 ವಿದ್ಯಾರ್ಥಿಗಳಿಗೆ ಆಗಲೇ ಹೇಳಿದಾಗೆ ಖಂಡಿತ ನಿಮ್ಮ ಎಜುಕೇಷನಲ್ಲಿ ಹೈಯರ್ ಸ್ಟಡೀಸ್ನ ಮಾಡ್ತಿದ್ರೆ, ಏನಾದರೂ ಎಜುಕೇಷನ್ನ ಡ್ರಾಪ್ ಮಾಡಿದರೆ ಮತ್ತೆ ಮುಂದುವರಿಸಬೇಕು ಅನ್ನೋ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ಈ ಒಂದು ಮಂತಲ್ಲಿ ನೀವು ಮತ್ತೆ ಮುಂದುವರಿಸ್ತಿದ್ದೀರಾ. ರಾಧಾಕೃಷ್ಣರ ಅನುಗ್ರಹ ಕೂಡ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ಪೈಲ್ ನಂಬರ್ 2, ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಒಂದು ದೇವರ ಮನೆಗೆ ಹೊಸ ಒಂದು ಇನ್ನೊಂದು ದೇವರ ಫೋಟೋಸ್ನ ತರ್ತಿರಬಹುದು ಅಥವಾ ದೇವ್ರ ಮನೇನ ಅಲಂಕರಿಸ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ಮಂತಲ್ಲಿ ಹೆಚ್ಚು ನಿಮ್ಮ ಮನೇನ ಅಲಂಕರಿಸ್ತಿದ್ದೀರಾ, ಹೆಚ್ಚು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಾ. ಹಾಗೆ ಹಳೆಯ ವಸ್ತುಗಳನ್ನೂ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಪೈಲ್ ನಂಬರ್ 2 ನಿಮ್ಮಿಂದ ಯಾರು ಸಹಾಯ ಪಡೆದುಕೋತಿದ್ದಾರೆ ಅವರು ಅವರ ಲೈಫಲ್ಲಿ ತುಂಬಾ ಸಕ್ಸಸ್ನ ನೋಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಅದಕ್ಕಿಂತ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಅವ್ರು ಮುಂದೆ ಹೋಗ್ತಿದ್ದಾರೆ, ನಾನು ಮುಂದೆ ಹೋಗಿಲ್ಲ, ನಾನು ಇನ್ನಷ್ಟು ತಿಳಿಬೇಕು, ಇನ್ನಷ್ಟು ಮುಂದೆ ಹೋಗಬೇಕು ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ. ಖಂಡಿತ ತಡ ಆಗಿದ್ರೂ ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಹಾಗೆ ಭಗವಂತನ ಅನುಗ್ರಹ ಕೂಡ ಹೆಚ್ಚಾಗಿ ಇದೆ. ಯಾವುದೇ ನಿರ್ಧಾರ ತಗೊಂಡ್ರು ನೀವು ತಾಳ್ಮೆಯಿಂದ ತಗೋತಿದ್ದೀರಾ. ಹಾಗೆ ನಿಮಗೆ ಸಿಗ್ತಾ ಇರುವಂತಹ ಸೂಚನೆಗಳು ಹಾಗೂ ಸಲಹೆಗಳು ಹಾಗೂ ಮಾಹಿತಿಗಳ ಬಗ್ಗೆ
ಗಮನ ಕೊಡಬೇಕಿದೆ ಪ್ಯಾನ್ ನಂಬರ್ 2. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಈ ಒಂದು ಮಂತಲ್ಲಿ ಪ್ಯಾನ್ ನಂಬರ್ 2 ಮಾಡ್ತಿದ್ದೀರಾ. ಹಾಗೆ ಈ ಒಂದು ಮಂತ್ ಎಂಡಲ್ಲಿ ಒಂದು ಸಿಹಿ ಸುದ್ದಿ ಕೂಡ ನೀವು ಕೇಳ್ತಿರ್ಬೋದು. ಪ್ಯಾನ್ ನಂಬರ್ 2 ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗ್ತಿದೆ. ಸ್ವಲ್ಪ ವೆಯ್ಟ್ ಮಾಡಿ. ಹಾಗೆ ನಿರ್ಧಾರ ನೀವೇ ತಗೊಳ್ಳಿ. ಯಾವುದೇ ಕೆಲಸ ಮಾಡಲಿಕ್ಕೆ ನೀವು ಮುಂದೆ ಹೋಗ್ತಿದ್ದೀರಾ, ನಿರ್ಧಾರ ನೀವೇ ತಗೊಳ್ಳಿ. ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳಿ. ಹಾಗೂ ಏನು ಸಿಗ್ತಾ ಇದೆ ನಿಮ್ಮ ಮಾಹಿತಿ, ನಿಮಗೇನು ಮಾಹಿತಿ ಸಿಗ್ತಿದೆ ಅದ್ರ ಕಡೆ ಫೋಕಸ್ ಮಾಡಿ. ಪ್ಯಾನ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.